ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಹಿಂದಿನ ವಿಡಿಯೋದೊಳಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅಧಿನಿಯಮ 1993ಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತಿ ವ್ಯವಸ್ಥೆ ಬಗ್ಗೆ ಮಾಹಿತಿನ ತಿಳ್ಕೊತಾ ಬರ್ತಿದ್ವಿ. ತಾಲೂಕು ಪಂಚಾಯತಿ ಹೇಗೆ ರಚನೆ ಆಗುತ್ತೆ, ಎಷ್ಟು ಜನಸಂಖ್ಯೆಗೆ ಒಬ್ಬ ತಾಲೂಕು ಪಂಚಾಯತಿ ಸದಸ್ಯ ಇರ್ತಾನೆ, ಈ ರೀತಿಯಾಗಿ ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊತಾ ಬರ್ತಿದ್ವಿ. ಆ ಹಿಂದಿನ ವಿಡಿಯೋದೊಳಗೆ ತಾಲೂಕು ಪಂಚಾಯತಿ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಪ್ರಕರಣ 131 ತಾಲೂಕು ಪಂಚಾಯತಿ ಏಕಕಾಲದ ಸದಸ್ಯತ್ವ ನಿಷೇಧ ಬಗ್ಗೆ ಇಲ್ಲಿವರೆಗೆ ಸಂಪೂರ್ಣ ಮಾಹಿತಿನ ತಿಳ್ಕೊತಾ ಬಂದಿದ್ವಿ. ಇನ್ನು ಇವತ್ತಿನ ವಿಡಿಯೋದೊಳಗೆ ಇದರ ಮುಂದುವರಿದ ಭಾಗದಿಂದ ನೋಡ್ಕೊತ ಹೋಗೋಣ. ನೆಕ್ಸ್ಟ್ ಪ್ರಕರಣ ಯಾವುದಪ್ಪ ಅಂದ್ರೆ ಪ್ರಕರಣ 133ನೇ ಪ್ರಕರಣ. ಈ 133ನೇ ಪ್ರಕರಣ ಹೇಳತ್ತಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಸದಸ್ಯರ ಹೆಸರು ಪ್ರಕಟಣೆ. ಅಂದರೆ ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿಂತೂ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಯಾವ ರೀತಿಯಾಗಿ ಪ್ರಕಟಣೆ ಮಾಡ್ತಾರೆ ಎಂಬುದನ್ನು ಪ್ರಕರಣ 133 ಹೇಳುತ್ತೆ. ಈ ಸದಸ್ಯರ ಹೆಸರು ಪ್ರಕಟಣೆಯನ್ನು ಕಮಿಷನರ್ ಅವರಿಗೆ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಕಮಿಷನರ್ ಅವರು ಸರ್ಕಾರಕ್ಕೆ ಇಷ್ಟು ಜನ ಆಯ್ಕೆಯಾಗಿದ್ದರೆ ಈ ತಾಲೂಕು ಪಂಚಾಯತಿ ಚುನಾವಣೆಯಿಂದ ಅಂತ ಇವರು ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡ್ತಾರೆ. ನೆಕ್ಸ್ಟ್ ಪ್ರಕರಣ 134 ಏನಾಯ್ತಪ್ಪ ಅಂದರೆ ಸದಸ್ಯರ ಹುದ್ದೆ ಅವಧಿ ಪ್ರಾರಂಭ ಮತ್ತು ಅವರ ಅಧಿಕಾರದ ಬಗ್ಗೆ ಹೇಳುತ್ತೆ. ಅಂದರೆ ತಾಲೂಕು ಪಂಚಾಯತಿ ಸದಸ್ಯ ಚುನಾವಣೆಯಲ್ಲಿ ಆಯ್ಕೆಯಾಗಿ ಸದಸ್ಯನಾದಾಗಿನಿಂದ ಆ ತಾಲೂಕು ಪಂಚಾಯತಿಯ ಪ್ರಥಮ ಸಭೆ ನಡೆಯುತ್ತೆ. ಆ ಪ್ರಥಮ ಸಭೆಯಿಂದ ಅವರ ಸದಸ್ಯತ್ವ ಆರಂಭವಾಗುತ್ತೆ. ಆ ಪ್ರಥಮ ಸಭೆ ನಡೆದಾಗಿನಿಂದ ಹಿಡಿದು 5 ವರ್ಷ ಅವರ ಸದಸ್ಯತ್ವ ಇರುತ್ತೆ ಸ್ನೇಹಿತರೆ. ಪ್ರಕರಣ 134 ಇದ್ರ ಬಗ್ಗೆ ಹೇಳುತ್ತೆ. ಪ್ರಕರಣ 135ನೇ ಪ್ರಕರಣ ಹೇಳ್ತಪ್ಪ ಅಂದರೆ ತಾಲೂಕು ಪಂಚಾಯತಿ ಸದಸ್ಯರ ರಾಜೀನಾಮೆ ಬಗ್ಗೆ ಹೇಳುತ್ತೆ. ಅಂದರೆ ತಾಲೂಕು ಪಂಚಾಯತಿ ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡ್ತಾರಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಅಧ್ಯಕ್ಷನಿಗೆ ನೀಡ್ತಾನೆ. ಒಂದು ವೇಳೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಇಲ್ಲದಿದ್ದರೆ ತಾಲೂಕು ಪಂಚಾಯತಿ ಉಪಾಧ್ಯಕ್ಷಗೆ ನೀಡ್ತಾರೆ. ಒಂದು ವೇಳೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರೂ ಇಲ್ಲದಿದ್ದರೆ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷನಿಗೆ ಒಂದು ರಾಜೀನಾಮೆ ಪತ್ರವನ್ನು ತಾಲೂಕು ಪಂಚಾಯತಿ ಸದಸ್ಯರು ನೀಡ್ತಾರೆ. ಈ ತಾಲೂಕು ಪಂಚಾಯತಿ ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನು ನೀಡಿರ್ತಾರಲ್ಲ, ಅದನ್ನು ಹಿಂಪಡೆಯಲು ಕೂಡ ಅವರಿಗೆ 15 ದಿನ ಕಾಲಾವಕಾಶ ಇರುತ್ತೆ. ಒಂದು ವೇಳೆ 15 ದಿನ ಆದರೂ ಅವರು ಹಿಂಪಡೆಯದಿದ್ದರೆ ಅವ್ರದ್ದು ರಾಜೀನಾಮೆ ಮಂಜೂರಾತಿಯಾಗಿದೆ ಅಂತ ತಿಳ್ಕೊಬೋದಾಗುತ್ತೆ. ನೆಕ್ಸ್ಟ್ ಪ್ರಕರಣ 136 ಏನು ಹೇಳ್ತಪ್ಪ ಅಂದ್ರೆ ದುರ್ನಡತೆ ಆಧಾರದ ಮೇಲೆ ತಾಲೂಕು ಪಂಚಾಯತಿ ಸದಸ್ಯರನ್ನು ತೆಗೆದುಹಾಕೋದ್ರ ಬಗ್ಗೆ ಹೇಳುತ್ತೆ. ಒಂದು ವೇಳೆ ತಾಲೂಕು ಪಂಚಾಯತಿ ಸದಸ್ಯರು ದುರ್ನಡತೆ ತೋರಿದರೆ ಅವ್ರನ್ನ ತೆಗೆದುಹಾಕ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಒಂದು ವೇಳೆ ಸದಸ್ಯರು ತಾಲೂಕು ಪಂಚಾಯತಿಯ ಮೇಲಿಂದ ಮೇಲೆ ನಡೆಯುವ ಸಭೆಗಳಿಗೆ ಗೈರು ಹಾಜರಾಗಿರ್ತಾರೆ. ಆ ಹಾಜರಾಗಿ ಸಂಬಂಧಪಟ್ಟಂತೆ ಅವರು ರಜೆಯನ್ನು ತಾಲೂಕು ಪಂಚಾಯತಿಗೆ ಕೇಳ್ತಾರೆ. ಒಂದು ಅರ್ಜಿಯನ್ನು ಸಲ್ಲಿಸಿ ರಜೆ ಬೇಕಂತ ಕೇಳ್ತಾರೆ. ಈ ಅರ್ಜಿ ಸಲ್ಲಿಸಿದ 7 ದಿನದೊಳಗೆ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಅರ್ಜಿದಾರನಿಗೆ ತಮ್ಮ ಉತ್ತರವನ್ನು ತಿಳಿಸಲೇಬೇಕಾಗುತ್ತೆ. ಒಂದು ವೇಳೆ ತಿಳಿಸಲಿಲ್ಲಪ್ಪ ಅಂದರೆ ಅದು ಅರ್ಜಿ ರಜೆ ಮಂಜೂರಾಗಿದೆ ಅಂತ ತಿಳಿದುಕೊಳ್ಳಬಹುದು ಸಂಬಂಧಪಟ್ಟ ಸದಸ್ಯ. ಒಂದು ವೇಳೆ ಮೇಲಿಂದ ಮೇಲೆ ನಡೆಯುವ 4 ತಾಲೂಕು ಪಂಚಾಯತಿ ಸಭೆಗಳಿಗೆ ಗೈರು ಹಾಜರಾದರೆ, ಯಾವುದೇ ಸದಸ್ಯ ಆಗಲಿ ಗೈರು ಹಾಜರಾದರೆ ಅವನ ಸದಸ್ಯತ್ವ ರದ್ದಾಗುತ್ತೆ. ಒಂದು ವೇಳೆ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಇದ್ದರೆ ತಾಲೂಕು ಪಂಚಾಯತಿ ಒಂದಾದರ ಮೇಲೊಂದರಂತೆ 2 ಸಭೆಗಳನ್ನು ಕರೆಯಲು ಆತ ವಿಫಲವಾದರೆ ಆತನ ಸದಸ್ಯತ್ವ ರದ್ದಾಗುತ್ತೆ ಅಂತ ತಿಳ್ಕೊಬೋದು. ಈ ಮೇಲಿನ ಪ್ರಕರಣದಲ್ಲಿ ರದ್ದಾದ ಯಾವುದೇ ಸದಸ್ಯರಾಗಿರಲಿ ಅವನು ಮುಂದಿನ 5 ವರ್ಷ ಯಾವುದೇ ಪಂಚಾಯತಿ ಚುನಾವಣೆ ಆಗಲಿ, MLA ಆಗಲಿ, MP ಆಗಲಿ, ಎನಿವನ್ ಯಾವುದೇ ಚುನಾವಣೆಗೆ ಅವನಿಗೆ ನಿಲ್ಲಲು ಬರುವುದಿಲ್ಲ. ಯಾಕಪ್ಪ ಅಂದ್ರೆ ಅನರ್ಹನಾಗಿರ್ತಾನೆ. ನೆಕ್ಸ್ಟ್ ಪ್ರಕರಣ ಯಾವುದಪ್ಪ ಅಂದ್ರೆ ಪ್ರಕರಣ 136 ಸಬ್ R1. ಇದೇನು ಹೇಳ್ತಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆ ಮಾಡಿಕೋದ್ರ ಬಗ್ಗೆ ಹೇಳುತ್ತೆ. ಯಾವ ರೀತಿಯಾಗಿ ಅವರು ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಘೋಷಣೆ ಮಾಡಿಕೊಳ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬ ತಾಲೂಕು ಪಂಚಾಯತಿ ಸದಸ್ಯ ತನ್ನ ಅಧಿಕಾರಾವಧಿ ಪ್ರಾರಂಭವಾಗುವ ದಿನಾಂಕದಿಂದ 3 ತಿಂಗಳೊಳಗೆ, ಅಂದರೆ ತನ್ನ ಅಧಿಕಾರಾವಧಿ ಪ್ರಾರಂಭವಾಗುವ ದಿನಾಂಕದಿಂದ ಹಿಡಿದು 3 ತಿಂಗಳವರೆಗೆ ಕಾಲಾವಕಾಶ ಇರುತ್ತೆ. ಮತ್ತು ಆರ್ಥಿಕ ವರ್ಷ ಅಂದರೆ ಹಣಕಾಸು ವರ್ಷ ಮುಕ್ತಾಯವಾಗುವ 1 ತಿಂಗಳ ಒಳಗೆ, ಅಂದರೆ ಆರ್ಥಿಕ ವರ್ಷ ಮುಕ್ತಾಯವಾಗೋದು ಅಂತಂದರೆ ಯಾವಾಗ, ಪ್ರತಿ ವರ್ಷ ಮಾರ್ಚ್ 31ಕ್ಕೆ ಆರ್ಥಿಕ ವರ್ಷ ಮುಕ್ತಾಯವಾಗುತ್ತೆ. ಇದಕ್ಕಿಂತ 1 ತಿಂಗಳ ಮುಂಚೆ ಅಂದರೆ ಫೆಬ್ರವರಿ ತಿಂಗಳೊಳಗೆ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕನ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ, ಸಂಬಂಧಪಟ್ಟ ತಾಲೂಕು ಪಂಚಾಯತಿ CO ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ತನ್ನ ಕುಟುಂಬದ 2 ಲಕ್ಷಕ್ಕಿಂತ ಹೆಚ್ಚಿಲ್ಲದ ಸ್ಥಿರ ಮತ್ತು ಸ್ಥಿರ ನೆಕ್ಸ್ಟ್ ಪ್ರಕರಣ ಯಾವುದಪ್ಪ ಅಂದ್ರೆ ಪ್ರಕರಣ 136 ಸಬ್ R1. ಇದೇನಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆ ಮಾಡಿಕೋದ್ರ ಬಗ್ಗೆ ಹೇಳುತ್ತೆ. ಯಾವ ರೀತಿಯಾಗಿ ಘೋಷಣೆ ಮಾಡಿಕೊಳ್ತಾರಪ್ಪ ಅಂದರೆ ಇವರು ಪ್ರತಿಯೊಬ್ಬ ತಾಲೂಕು ಪಂಚಾಯತಿ ಸದಸ್ಯ ತನ್ನ ಅಧಿಕಾರಾವಧಿ ಪ್ರಾರಂಭವಾಗುತ್ತಲ್ಲ ಆ ದಿನಾಂಕದಿಂದ 3 ತಿಂಗಳೊಳಗೆ, ತನ್ನ ಅಧಿಕಾರ ಪ್ರಾರಂಭವಾದ 3 ತಿಂಗಳೊಳಗೆ ಮತ್ತು ಹಣಕಾಸು ವರ್ಷ ಮುಕ್ತಾಯವಾಗುವ 1 ತಿಂಗಳೊಳಗೆ, ಅಂದರೆ ಹಣಕಾಸು ವರ್ಷ ಮುಕ್ತಾಯವಾಗತ್ತೆ ಪ್ರತಿ ವರ್ಷ ಮಾರ್ಚ್ 31ಕ್ಕೆ ಹಣಕಾಸು ವರ್ಷ ಮುಕ್ತಾಯವಾಗುತ್ತೆ. ಇದಕ್ಕಿಂತ 1 ತಿಂಗಳ ಹಿಂದಂತಂದರೆ ಫೆಬ್ರವರಿ ತಿಂಗಳಲ್ಲಿ ಇವರು ಕಂಪಲ್ಸರಿ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಇಒ ಮೂಲಕ, ಇಒ ಅಂದರೆ ಕಾರ್ಯನಿರ್ವಾಹಕ ಮೂಲಕ
ರಾಜ್ಯ ಚುನಾವಣಾ ಆಯೋಗಕ್ಕೆ ತನ್ನ ಕುಟುಂಬದ 2 ಲಕ್ಷಕ್ಕಿಂತ ಹೆಚ್ಚಿಲ್ಲದ ಫಿಕ್ಸ್ ಮತ್ತು ಕರೆಂಟ್ ಆಸ್ತಿ ಘೋಷಣೆ ಮಾಡಿಕೊಳ್ಳಲೇಬೇಕಾಗುತ್ತೆ. ಫಿಕ್ಸ್ ಮತ್ತು ಕರೆಂಟ್ ಅಂದರೆ ಚರ ಮತ್ತು ಸ್ಥಿರ ಆಸ್ತಿ ಘೋಷಣೆ ಮಾಡಿಕೊಳ್ಳಲೇಬೇಕಾಗುತ್ತೆ ಇವರು. ಒಂದು ವೇಳೆ ಈ ಸದಸ್ಯ ಹಣಕಾಸು ವರ್ಷ ಮುಕ್ತಾಯವಾಗುವ ಅಂದರೆ ಹಣಕಾಸು ವರ್ಷ ಮುಕ್ತಾಯವಾಗುವ 2 ತಿಂಗಳ ಮೊದಲು ಆರಂಭವಾದರೆ, ಅಂದರೆ ಹಣಕಾಸು ವರ್ಷ ಮುಕ್ತಾಯವಾಗುವುದಂದರೆ ಪ್ರತಿ ಮಾರ್ಚ್ 31ಕ್ಕೆ ಹಣಕಾಸು ವರ್ಷ ಮುಕ್ತಾಯವಾಗುತ್ತೆ. ಇದಕ್ಕಿಂತ 2 ತಿಂಗಳ ಮುಂಚೆ ಅಂದರೆ ಜನವರಿ ತಿಂಗಳಲ್ಲಿ ಇವನ ಸದಸ್ಯತ್ವ ಆರಂಭವಾದರೆ, ಮುಂದಿನ ಹಣಕಾಸು ವರ್ಷ ಪ್ರಾರಂಭವಾಗುತ್ತಲ್ಲ, ಅಂದರೆ ಮುಂದಿನ ಹಣಕಾಸು ವರ್ಷ ಯಾವಾಗ ಪ್ರಾರಂಭವಾಗುತ್ತೆ? ಏಪ್ರಿಲ್ 1ಕ್ಕೆ ಪ್ರಾರಂಭ ಆಗುತ್ತೆ. ಈ ಏಪ್ರಿಲ್ 1ಕ್ಕೆ ಪ್ರಾರಂಭ ಆಗುತ್ತಲ್ಲ, ಮುಂದಿನ ಹಣಕಾಸು ಪ್ರಾರಂಭದ 2 ತಿಂಗಳಂತಂದರೆ ಕಂಪಲ್ಸರಿ ಈತ ಏಪ್ರಿಲ್ ಮೇ ಒಳಗೆ ತನ್ನ ಆಸ್ತಿ ಘೋಷಣೆಯನ್ನೇ ಮಾಡಿಕೊಳ್ಳಲೇಬೇಕಾಗುತ್ತೆ. ಈ ಎಲ್ಲ ಸದಸ್ಯರು ತಮ್ಮ ಆಸ್ತಿ ವಿವರನ ಯಾರಿಗೆ ಸಲ್ಲಿಸಿರ್ತಾರಪ್ಪ ಅಂದ್ರೆ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಇ ಅವ್ರಿಗೆ ಸಲ್ಲಿಸಿರ್ತಾರೆ. ಈ ಇ ಅವರು ಮೇ ಮೊದಲ ವಾರದಲ್ಲಿ ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ಮೇ ಮೊದಲ ವಾರ ಸಲ್ಲಿಸ್ಲಿಕ್ಕೆ ಆಗಲ್ಲಪ್ಪ ಅಂದರೆ, ಯಾಕಂದರೆ ಒಬ್ಬ ಸದಸ್ಯರು ತಡವಾಗಿ ಆಸ್ತಿ ವಿವರ ಪತ್ರವನ್ನು ನೀಡಿರ್ತಾರೆ. ಈ ನೀಡಿದನ್ನು ಇದನ್ನು ಕಲೆಕ್ಟ್ ಮಾಡಿಕೊಂಡು ಜುಲೈ ತಿಂಗಳೊಳಗೆ ಕಂಪಲ್ಸರಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲೇಬೇಕಾಗತ್ತೆ. ಇವರು 3 ತಿಂಗಳ ಕಾಲಾವಕಾಶ ಇವ್ರಿಗಿರುತ್ತೆ ಸಲ್ಲಿಸಲಿಕ್ಕೆ. ಸದಸ್ಯರು ಈ ಆಸ್ತಿ ಘೋಷಣೆ ಮಾಡ್ಕೊಂಡಿರ್ತಾರಲ್ಲ, ಈ ಆಸ್ತಿ ಘೋಷಣೆ ಮಾಡಿದ ಮೇಲೆ ಮತ್ತು ಹೊಸ ಆಸ್ತಿ ಏನಾದರೂ ಖರೀದಿ ಮಾಡಿದರೆ ಮತ್ತು 45 ದಿನದೊಳಗೆ ಇವ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಇಷ್ಟು ಆಸ್ತಿ ಖರೀದಿ ಮಾಡಿದಂಥ ಒಂದು ವಿವರಣಾ ಪತ್ರವನ್ನು ಸಲ್ಲಿಸಲೇಬೇಕಾಗುತ್ತೆ. ನೆಕ್ಸ್ಟ್ ಪ್ರಕರಣ 136 ಸಬ್ 2. ಇದೇನು ಹೇಳ್ತಪ್ಪ ಅಂದ್ರೆ, ಸದಸ್ಯರು ಸುಳ್ಳು ಆಸ್ತಿ ಘೋಷಣೆ ಮಾಡಿದರೆ ಅವರ ಸದಸ್ಯತ್ವ ರದ್ದಾಗುತ್ತೆ. ಯಾರು ರದ್ದು ಮಾಡ್ತಾರೆ? ರಾಜ್ಯ ಚುನಾವಣಾ ಆಯೋಗ ಇವರ ಸದಸ್ಯತ್ವವನ್ನು ರದ್ದು ಮಾಡುತ್ತೆ. ಯಾಕಪ್ಪ ಅಂದ್ರೆ ಇವರ ಆಸ್ತಿ ಒಂದು ವೇಳೆ ಸುಳ್ಳು ಘೋಷಣಾ ಪತ್ರ ನೀಡಿದರೆ ಅವ್ರ ಸದಸ್ಯತ್ವದಿಂದ ತೆಗೆದು ಹಾಕ್ಬೋದು. ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಯಾವುದೇ ಸದಸ್ಯತ್ವದಿಂದ ಇವರನ್ನು ತೆಗೆದು ಹಾಕೋ ಅಧಿಕಾರ ರಾಜ್ಯ ಚುನಾವಣಾ ಆಯೋಗಕ್ಕೆ ಇರುತ್ತೆ. ಒಂದು ವೇಳೆ ಈ ಸದಸ್ಯ ರಾಜಕೀಯ ಪಕ್ಷದ ಪ್ರತಿನಿಧಿಗೆ ಇದ್ದರೆ, ಸದಸ್ಯರು ತನ್ನ ಪಕ್ಷದ ನೀಡಿದ ವಿಪ್ಪನ್ನು ಆತ ಉಲ್ಲಂಘನೆ ಮಾಡಿದ್ದಾಗಿದ್ದರೆ, ಒಂದು ವೇಳೆ ಈತ ರಾಜಕೀಯ ಪಕ್ಷದ ವ್ಯಕ್ತಿಯಾಗಿದ್ದರೆ ಅಥವಾ ಸದಸ್ಯನಾಗಿದ್ದರೆ, ರಾಜಕೀಯ ಪಕ್ಷ ನೀಡಿದ ಒಂದು ಮಾಹಿತಿಯನ್ನು ಉಲ್ಲಂಘಿಸಿದ್ದಾದರೆ ಆತನ ಸದಸ್ಯತ್ವ ರದ್ದಾಗುತ್ತೆ. ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಆ ರಾಜಕೀಯ ಪಕ್ಷ ಇತ್ತಂದ್ರೆ ಅದು ಮತ ಚಲಾಯಿಸಂತ ಇರುತ್ತೆ, ಅದ್ರ ವಿರುದ್ಧ ಈತ ಮತ ಚಲಾಯಿಸಿದ್ದಾಗಿದ್ದರೆ ಅವನ ಸದಸ್ಯತ್ವ ಇಲ್ಲಿ ಕಂಪಲ್ಸರಿ ರದ್ದಾಗುತ್ತೆ. ನೆಕ್ಸ್ಟ್ ಪ್ರಕರಣ 137ನೇ ಪ್ರಕರಣ ಹೇಳ್ತಪ್ಪ ಅಂದ್ರೆ, ಆಕಸ್ಮಿಕ ಖಾಲಿ ಸ್ಥಾನಗಳು ತುಂಬುವ ವಿಧಾನ ಅದ್ರ ಬಗ್ಗೆ ಹೇಳುತ್ತೆ. ಅಂದರೆ ತಾಲೂಕು ಪಂಚಾಯತಿಯ ಖಾಲಿ ಸ್ಥಾನಗಳನ್ನು ಯಾವ ರೀತಿಯಾಗಿ ತುಂಬಬೇಕಂತ ಇದು ಹೇಳುತ್ತೆ. ಖಾಲಿ ಸ್ಥಾನಗಳಿರ್ತಾವಲ್ಲ, ಇವುಗಳನ್ನು ಉಪಚುನಾವಣೆ ಮೂಲಕ ಭರ್ತಿ ಮಾಡ್ಬೇಕಂತ ಹೇಳುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿ ಸದಸ್ಯ ಯಾರಾದರೂ ಇದ್ದರೆ ತನ್ನ ರಾಜೀನಾಮೆ ಕೊಟ್ಟೋಗಿರ್ತಾನೆ, ಅರ್ಧಕ್ಕ ಸ್ಥಾನ ಉಳ್ಕೊಂಡಿರುತ್ತೆ. ಆವಾಗ ಇವರು ಉಪಚುನಾವಣೆ ಮೂಲಕ ಆ ಸ್ಥಾನವನ್ನು ಭರ್ತಿ ಮಾಡ್ಬೇಕಂತ ಹೇಳುತ್ತೆ. ಆ ಸದಸ್ಯ ಆಯ್ಕೆ ಆಗಿರ್ತಾನಲ್ರಿ, ಆತನ ಅಧಿಕಾರಾವಧಿ ಎಷ್ಟಿರುತ್ತಪ್ಪ ಅಂದ್ರೆ ಉಳಿದ ಅವಧಿಗೆ ಮಾತ್ರ ಇರುತ್ತೆ. ಒಂದು ವೇಳೆ ಒಬ್ಬ ಸದಸ್ಯ 2 ವರ್ಷಕ್ಕೆ ತನ್ನ ರಾಜೀನಾಮೆ ಪತ್ರವನ್ನು ಕೊಟ್ಟು ಹೋಗಿರ್ತಾನೆ, ಇನ್ನು 3 ವರ್ಷ ಅದು ಉಳಿದಿರ್ತದೆ. ಆ 3 ವರ್ಷಕ್ಕೆ ಮಾತ್ರ ಈ ಸದಸ್ಯನಾಗಿ ಅಧಿಕಾರವನ್ನು ಚಲಾಯಿಸಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಪ್ರಕರಣ 138ನೇ ಪ್ರಕರಣ ಹೇಳ್ತಪ್ಪ ಅಂದ್ರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮತ್ತು ಹುದ್ದೆ ಬಗ್ಗೆ ಹೇಳುತ್ತೆ. ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮತ್ತು ಅವ್ರ ಹುದ್ದೆ ಯಾವ ರೀತಿ ಇರುತ್ತೆ ಅಂತ ಹೇಳುತ್ತೆ. ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ, 138ನೇ ಪ್ರಕಾರ ಸಬ್ 1 ಪ್ರಕಾರ ತಾಲೂಕು ಪಂಚಾಯತಿ ಚುನಾವಣೆ ಅಂದರೆ ಒಂದು ತಾಲೂಕು ಪಂಚಾಯತಿ ಚುನಾವಣೆ ಮುಕ್ತಾಯವಾದ 1 ತಿಂಗಳಿಗೆ ಇವರು ಆಯ್ಕೆ ಮಾಡಬೇಕಂತ ಇದು ಹೇಳುತ್ತೆ. ತಾಲೂಕು ಪಂಚಾಯತಿ ಚುನಾವಣೆ ನಡೆದು ರಿಸಲ್ಟ್ ಬಂದು 1 ತಿಂಗಳೊಳಗೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಇವರ ಆಯ್ಕೆ ಅವಿರೋಧವಾಗಿ ನಡೆಯಬಹುದು, ಇಲ್ಲ ಚುನಾವಣೆ ಮೂಲಕ ಕೂಡ ನಡೆಯಬಹುದು. ಈ ತಾಲೂಕು ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸಂಬಂಧಪಟ್ಟಂತೆ ಇವ್ರಿಗೆ ಮೀಸಲಾತಿ ಕೂಡ ಇರುತ್ತೆ. ಯಾವ ರೀತಿಗಪ್ಪ ಅಂದ್ರೆ 132 ಸಬ್ ಪ್ರಕರಣ 2 ಈ ಮೀಸಲಾತಿ ಬಗ್ಗೆ ಹೇಳುತ್ತೆ. ಯಾವ ರೀತಿಯಾಗಿ ಮೀಸಲಾತಿ ಇರ್ತಪ್ಪ ಅಂದ್ರೆ, SC ಮತ್ತು ST ಅವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀಡ್ತಾರೆ. ಇನ್ನು OBC ಅವರಿಗೆ 3/1 ಭಾಗ ಮೀಸಲಾತಿರುತ್ತೆ ಪಂಚಾಯತಿ ಒಳಗೆ. ಈ OBC ಒಳಗೆ ಪ್ರವರ್ಗ ಅಂತ ಇರುತ್ತೆ, ಅವ್ರಿಗೆ 80% ಮೀಸಲಾತಿಯಲ್ಲಿ ಇರುತ್ತೆ. ಇನ್ನು ಪ್ರವರ್ಗ ಬಿಗೆ 20% ಮೀಸಲಾತಿಯನ್ನು ನೀಡಿರ್ತಾರೆ. ಇನ್ನು ಮಹಿಳೆಯರಿಗೆ ಎಷ್ಟು % ಮೀಸಲಾತಿ ಇರುತ್ತಪ್ಪ ಅಂದ್ರೆ 50% ಮೀಸಲಾತಿ ಇರುತ್ತೆ. ಈ ಒಟ್ಟಾರೆ ಮೀಸಲಾತಿ 50% ಮೀರಲೇಬಾರದು. ನೆಕ್ಸ್ಟ್ ಪ್ರಕರಣ 138 ಸಬ್ 3 ಏನು ಹೇಳ್ತಪ್ಪ ಅಂದ್ರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆ ಅವಧಿ 30 ತಿಂಗಳು ಇರುತ್ತೆ ಅಂತ ಹೇಳುತ್ತೆ. ಎಷ್ಟಿರುತ್ತೆ? 30 ತಿಂಗಳು ಇರುತ್ತೆ ಇವ್ರದ್ದು. ಒಂದು ವೇಳೆ ಮಧ್ಯಂತರ ಸಮಯದಲ್ಲಿ ಇವರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಇದ್ದರೆ ಆ ಉಳಿದ ಅವಧಿಗೆ ಅವರ ಅಧಿಕಾರ ಇರುತ್ತೆ ಅಂತ ಇದು ಕೂಡ ಹೇಳ್ಬೋದು. ನೆಕ್ಸ್ಟ್ ಪ್ರಕರಣ 139ನೇ ಪ್ರಕರಣ ಹೇಳ್ತಪ್ಪ ಅಂದ್ರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹಾಗೂ ಇತರ ಸದಸ್ಯರ ವೇತನ ಮತ್ತು ಭತ್ಯೆಗಳ ಬಗ್ಗೆ ಹೇಳುತ್ತೆ. ತಾಲೂಕು ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇವರ ಇತರ ಸದಸ್ಯರ ವೇತನ ಭತ್ಯೆ ಯಾವ ರೀತಿಯಾಗಿರುತ್ತಪ್ಪ ಎಂಬುದನ್ನು ಪ್ರಕರಣ 139 ಹೇಳುತ್ತೆ. ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ, ಸರ್ಕಾರ ನಿಗದಿಪಡಿಸಿದ ರೀತಿಯಲ್ಲಿರುತ್ತೆ. ರಾಜ್ಯ ಸರ್ಕಾರ ನಿಗದಿಪಡಿಸಿದ ರೀತಿಯಲ್ಲಿ ಇವರ ವೇತನ ಭತ್ಯೆಗಳು ಇರ್ತವೆ.
ಒಂದು ವೇಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಹೊರತುಪಡಿಸಿ ತಾಲೂಕು ಪಂಚಾಯತಿ ಸದಸ್ಯರ ವೇತನ ಭತ್ಯೆ, ನಿಗದಿಪಡಿಸಿದ ಶುಲ್ಕ ಮತ್ತು ಇತರ ಭತ್ಯೆಗಳ ಪಡೆಯುವ ಹಕ್ಕನ್ನು ಕೂಡ ಹೊಂದಿರ್ತಾರೆ ಇವರು. ರಾಜ್ಯ ಸರ್ಕಾರ ಉಪದೇಶನ ಶುಲ್ಕ ಮತ್ತು ಇತರ ಭತ್ಯೆ ಪಡೆಯುವ ಹಕ್ಕನ್ನು ಇವರು ಹೊಂದಿರ್ತಾರೆ. ರಾಜ್ಯ ಸರ್ಕಾರ ನೀಡುತ್ತೆ ಇದನ್ನು. ಪ್ರಕರಣ 140 ಪ್ರಕರಣ ಹೇಳ್ತಪ್ಪ ಅಂದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ಬಗ್ಗೆ ಹೇಳುತ್ತೆ. ಯಾವ ರೀತಿಯಾಗಿ ಇವರು ರಾಜೀನಾಮೆ ಇರುತ್ತಪ್ಪ ಅಂದರೆ, ಅಧ್ಯಕ್ಷ ತನ್ನ ರಾಜೀನಾಮೆಯನ್ನು ಜಿಲ್ಲಾಧಿಕಾರಿಯವರಿಗೆ ಸಲ್ಲಿಸಬೇಕಾಗುತ್ತೆ. ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರಿಗೆ ಸಲ್ಲಿಸಿದ್ದ? AC ಅವರಿಗೆ ಸಲ್ಲಿಸ್ತಿದ್ದ. ಇಲ್ಲೇ DC ಅವರಿಗೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಸಲ್ಲಿಸ್ತಾನೆ. ಉಪಾಧ್ಯಕ್ಷ ತನ್ನ ರಾಜೀನಾಮೆ ಪತ್ರವನ್ನು ತಾಲೂಕು ಪಂಚಾಯತಿ ಅಧ್ಯಕ್ಷನಿಗೆ ಸಲ್ಲಿಸ್ತಾನೆ. ಒಂದು ವೇಳೆ ಅಧ್ಯಕ್ಷ ಇಲ್ಲದಿದ್ದರೆ DC ಅವರಿಗೆ ಈತನು ಕೂಡ ತನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ರಾಜೀನಾಮೆ ಪತ್ರವನ್ನು ನೀಡಿರ್ತಾರಲ್ಲ ತಾಲೂಕು ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ, ಇವರಿಗೆ 15 ದಿನಗಳ ಕೂಡ ಕಾಲಾವಕಾಶ ಇರುತ್ತೆ ಹಿಂಪಡೆಯಲು. ಒಂದು ವೇಳೆ 15 ದಿನದ ನಂತರ ಈತ ಹಿಂಪಡೆಯದಿದ್ದರೆ ತನ್ನ ರಾಜೀನಾಮೆ ಅಂಗೀಕಾರವಾಗಿರುತ್ತೆ. ಇಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಈ ಇಬ್ಬರು ಹುದ್ದೆ ಖಾಲಿ ಇದ್ದಾಗ ಇನ್ನು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸ್ತಾರಪ್ಪ ಅಂದ್ರೆ, ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರವನ್ನು ಈತ ಚಲಾಯಿಸ್ತಾನೆ. ಈ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಯಾವ ರೀತಿಯಾಗಿರುತ್ತೆ ಅಂತ ತಿಳಿದುಕೊಳ್ಳೋದಾಗಿದೆ. ಒಂದು ವೇಳೆ ತಾಲೂಕು ಪಂಚಾಯತಿ ಸದಸ್ಯರು ಅಧ್ಯಕ್ಷ ಮತ್ತು ಸದಸ್ಯರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಾಡಬೇಕಪ್ಪ ಅಂದ್ರೆ, ತಾಲೂಕು ಪಂಚಾಯತಿ 50% ಅಂದರೆ ತಾಲೂಕು ಪಂಚಾಯತಿ ಒಟ್ಟು ಸದಸ್ಯರ 2/1 ಸದಸ್ಯರು ಒಂದು ಲಿಖಿತ ಪತ್ರವನ್ನು ಬರೆದು DC ಅವರಿಗೆ ಮನವಿಯನ್ನು ಸಲ್ಲಿಸಬೇಕಾಗುತ್ತೆ ಅವಿಶ್ವಾಸ ಗೊತ್ತುವಳಿ ಬಗ್ಗೆ. ಆವಾಗ DC ಅವರು ಒಂದು ಸಭೆಯನ್ನು ಕರೀತಾರೆ. ಸಭೆಯನ್ನು ಕರೆದು ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ತಾಲೂಕು ಪಂಚಾಯತಿ ಎಲ್ಲ ಸದಸ್ಯರಿಗೆ ಹಾಜರಾಗುವಂತ ಇವ್ರು ಹೇಳ್ತಾರೆ. ಆ ಹಾಜರಾದ ಒಟ್ಟು ಸದಸ್ಯರೊಳಗೆ 3/2 ಸದಸ್ಯರು ಬಹುಮತದ ಮೂಲಕ ಅಂಗೀಕಾರ ಮಾಡಬೇಕಾಗುತ್ತೆ. ಆವಾಗಷ್ಟೇ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿಶ್ವಾಸ ಗೊತ್ತುವಳಿ ಸಕ್ಸಸ್ ಆಗುತ್ತೆ. ಇಲ್ಲಿ ಒಂದು ವೇಳೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯಾದ 15 ತಿಂಗಳ ಒಳಗೆ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಲು ಬರುವುದಿಲ್ಲ. ಯಾಕಪ್ಪ ಅಂದ್ರೆ 15 ತಿಂಗಳು ಅಂತ ಇಲ್ಲಿ ಮಾಡಿರ್ತಾರೆ. ನೆಕ್ಸ್ಟು ಇದು ಮೊದಲು ಎಷ್ಟಿತ್ತಪ್ಪ ಅಂದ್ರೆ 30 ತಿಂಗಳಿತ್ತು. ಇದನ್ನು 2020 ತಿದ್ದುಪಡಿ ತಂದು 15 ತಿಂಗಳಿಗೆ ಇಳಿಕೆ ಮಾಡಿರ್ತಾರೆ. ಮೊದಲು ಎಷ್ಟಿತ್ತು? 30 ತಿಂಗಳಿತ್ತು. 2020 ತಿದ್ದುಪಡಿ ಮಾಡಿ 15 ತಿಂಗಳಿಗೆ ಇಳಿಕೆ ಮಾಡಿರ್ತಾರೆ, ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಅವಿಶ್ವಾಸ ಗೊತ್ತುವಳಿಗೆ ಸೋಲು ಉಂಟಾದರೆ 6 ತಿಂಗಳೊಳಗೆ ಮತ್ತೆ ಅವಿಶ್ವಾಸವನ್ನು ಗೊತ್ತುವಳಿ ಮಂಡಿಸಲು ಬರುವುದಿಲ್ಲ. ಈ ತಾಲೂಕು ಪಂಚಾಯತ್ ಅವಿಶ್ವಾಸ ನಿರ್ಣಯ ಗೊತ್ತುವಳಿ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರಪ್ಪ ಅಂದರೆ DC ಅವರು ವಹಿಸ್ತಾರೆ. ಇವರೇ ಸಭೆಯನ್ನು ಕರೆದಿರ್ತಾರೆ ಮತ್ತು ಇವರೇ ಅಧ್ಯಕ್ಷತೆಯನ್ನು ವಹಿಸಲೇಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಪ್ರಕರಣ 141 ಏನು ಹೇಳ್ತಪ್ಪ ಅಂದ್ರೆ, ತಾಲೂಕು ಪಂಚಾಯತಿಯ ಸಭೆಗಳ ಬಗ್ಗೆ ಹೇಳುತ್ತೆ. ತಾಲೂಕು ಪಂಚಾಯತಿ ಸಭೆಗಳು ಯಾವ ರೀತಿಯಾಗಿರ್ತಾವೆ ಅಂತ ಇದು ಹೇಳುತ್ತೆ. ತಾಲೂಕು ಪಂಚಾಯತಿ ಸಭೆ ಕನಿಷ್ಠ 2 ತಿಂಗಳಿಗೊಮ್ಮೆ ನಡೆಯಲೇಬೇಕಾಗುತ್ತೆ. ಪ್ರತಿ ಸಭೆ 2 ತಿಂಗಳಿಗೊಮ್ಮೆ ನಡೆಯಲೇಬೇಕಾಗುತ್ತೆ. ಈ ಸಭೆ ತಾಲೂಕು ಪಂಚಾಯತಿಯ ಕೇಂದ್ರ ಸ್ಥಾನದಲ್ಲಿ ನಡೆಸಲೇಬೇಕಾಗುತ್ತೆ. ಸಿಕ್ಕಲ್ಲೇ ನಡೆಸಂಗಿಲ್ಲ. ತಾಲೂಕು ಪಂಚಾಯತಿಯ ಕೇಂದ್ರ ಸ್ಥಾನಾಂತರ ಅಲ್ಲಿ ನಡೆಸಲೇಬೇಕಾಗುತ್ತೆ. ತಾಲೂಕು ಪಂಚಾಯತಿಯ ಪ್ರಥಮ ಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣೆಗಾಗಿ AC ಅವರು ಕರೀತಾರೆ. ತಾಲೂಕು ಪಂಚಾಯತ್ ಪ್ರಥಮ ಸಭೆಯನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗಾಗಿ AC ಅವರು ಕರೀತಾರೆ ಮತ್ತು ಅಧ್ಯಕ್ಷತೆಯನ್ನು ಕೂಡ ಆತರೇ ವಹಿಸಿರ್ತಾರೆ. ಇಲ್ಲಿ ಈ ತಾಲೂಕು ಪಂಚಾಯತಿಗೆ ಪ್ರಮುಖವಾಗಿ ಒಂದು ಸಾಮಾನ್ಯ ಸಭೆ ಅಂತ ಬರುತ್ತೆ. ಈ ಸಾಮಾನ್ಯ ಸಭೆ ಕನಿಷ್ಠ 2 ತಿಂಗಳಿಗೊಮ್ಮೆ ನಡೆಯಲೇಬೇಕಾಗುತ್ತೆ. ಕನಿಷ್ಠ ಪಕ್ಷ 2 ತಿಂಗಳಿಗೊಮ್ಮೆ ಈ ಸಭೆ ನಡೆಯಲೇಬೇಕು. ಸಾಮಾನ್ಯ ಸಭೆಗೆ 10 ದಿನ ಮುಂಚಿತವಾಗಿ ನೋಟಿಸನ್ನು ನೀಡಬೇಕಾಗುತ್ತೆ. ಯಾರಿಗೆ? ತಾಲೂಕು ಪಂಚಾಯತ್ ಸದಸ್ಯರಿಗೆ. ತಾಲೂಕು ಪಂಚಾಯತ್ EO ಅವರು 10 ದಿನ ಮುಂಚಿತವಾಗಿ ಸಭೆಗೆ ಹಾಜರಾಗುವಂತೆ ನೋಟಿಸನ್ನು ನೀಡಬೇಕಾಗುತ್ತೆ. ಪ್ರತಿ ಸಾಮಾನ್ಯ ಸಭೆ ದಿನಾಂಕವನ್ನು ಹಿಂದಿನ ಸಭೆಯಲ್ಲೇ ನಿರ್ಧಾರ ಮಾಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ಸಭೆ ಯಾವುದಪ್ಪ ಅಂದ್ರೆ ವಿಶೇಷ ಸಭೆ. ಈ ವಿಶೇಷ ಸಭೆಯನ್ನು ಯಾವ ರೀತಿಯಾಗಿ ಕರ್ತಾರಪ್ಪ ಅಂದ್ರೆ, ತಾಲೂಕು ಪಂಚಾಯತಿ ಅಧ್ಯಕ್ಷ ಬಯಸಿದರೆ ಅಥವಾ ತಾಲೂಕು ಪಂಚಾಯತಿಯ 3/1 ಸದಸ್ಯರು ಬಯಸಿದರೆ ಅಥವಾ ಲಿಖಿತ ಬೇಡಿಕೆ ಇಟ್ಟರೆ 15 ದಿನದೊಳಗೆ ವಿಶೇಷ ಸಭೆಯನ್ನು ಕಂಪಲ್ಸರಿ ಕರೆಯಲೇಬೇಕಾಗುತ್ತೆ. ಈ ವಿಶೇಷ ಸಭೆಗೆ ನೋಟಿಸನ್ನು 7 ದಿನ ಮುಂಚಿತವಾಗಿ ತಾಲೂಕು ಪಂಚಾಯತಿ ಸದಸ್ಯರಿಗೆ ತಾಲೂಕು ಪಂಚಾಯತಿ EO ಅವರು ನೀಡಬೇಕಾಗುತ್ತೆ. ಈ ಅಧ್ಯಕ್ಷ ಈ ಸಭೆಯನ್ನು ಕರೆಯಲು ವಿಫಲರಾದರೆ ಯಾರು ಕರೀತಾರಪ್ಪ ಅಂದ್ರೆ ಉಪಾಧ್ಯಕ್ಷ ಕರೀತಾನೆ. ಒಂದು ವೇಳೆ ಈ ಇಬ್ಬರು ಗೈರು ಹಾಜರಿದ್ದರೆ ತಮ್ಮಲ್ಲಿ ಒಬ್ಬರೇ ಸದಸ್ಯರು ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸ್ತಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಅವರು ವಹಿಸ್ತಾರೆ. ಇನ್ನು ಸಭೆಯ ಕೋರಮ್ ನೋಡೋದಾಗಿದ್ದರೆ ಒಟ್ಟು ಸದಸ್ಯ 50% ಸಭೆಯ ಕೋರಮ್ ಇರುತ್ತೆ ಪ್ರತಿ ಸಭೆಗೂ. ಅಂದರೆ ಒಂದು 100 ಜನ ಸದಸ್ಯರಿದ್ದರೆ 50% ಸದಸ್ಯರು ಹಾಜರಾಗಲೇಬೇಕಾಗುತ್ತೆ. ಇಲ್ಲಿ ಒಂದು ವೇಳೆ ಸಭೆಯ ಕೋರಮ್ ಇಲ್ಲದಿದ್ದರೆ 30 ನಿಮಿಷ ಕಾಲಾವಕಾಶ ಕಾಯ್ದು ಅದನ್ನು ಮುಂದೂಡಬಹುದು. ಮುಂದೂಡಿದ ಸಭೆಗೆ ಯಾವುದೇ ಕೋರಮ್ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ನಡವಳಿಕೆ ಪುಸ್ತಕ. ಹಾಗಾದರೆ ನಡವಳಿಕೆ ಪುಸ್ತಕ ಯಾರ ಕಡೆ ಇರುತ್ತಪ್ಪ ಅಂದ್ರೆ ತಾಲೂಕು ಪಂಚಾಯತಿ ನಡವಳಿಕೆ ಪುಸ್ತಕ
ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರ ಕಡೆ ಇರುತ್ತೆ. ಅವರು ಈ ಸಭೆ ನಡೆದ ಎಲ್ಲ ಮಾಹಿತಿಗಳನ್ನು ತಾಲೂಕು ಪಂಚಾಯತಿ ಸಭೆ ನಡೆದ 3 ದಿನದೊಳಗೆ ತಾಲೂಕು ಪಂಚಾಯತಿಯ ನೋಟಿಸ್ ಬೋರ್ಡ್ಗೆ ಪ್ರದರ್ಶಿಸತಕ್ಕದ್ದು. ಪ್ರದರ್ಶನ ಮಾಡಿ ಪ್ರತಿಯೊಬ್ಬ ಸದಸ್ಯನಿಗೂ ಒಂದೊಂದು ನೋಟಿಸನ್ನು ಕೊಡಬೇಕಾಗುತ್ತೆ. ಈ ಸಭೆ ನಡೆದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಇವರು. ಈ ತಾಲೂಕು ಪಂಚಾಯತಿ ಸಭೆ ನಡೆದ 10 ದಿನದೊಳಗೆ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕರಿಗೂ ಒಂದು ಪ್ರತಿಯನ್ನು ಈತ ಕಂಪಲ್ಸರಿ ಕಳಿಸಲೇಬೇಕಾಗುತ್ತೆ. ಇನ್ನು ಪ್ರಕರಣ 142ನೇ ಪ್ರಕರಣ ಹೇಳ್ತಪ್ಪ ಅಂದ್ರೆ ಅಡ್ಡ ಪ್ರಶ್ನೆಗಳು ಮತ್ತು ನಿರ್ಣಯಗಳ ಬಗ್ಗೆ ಹೇಳುತ್ತೆ. ಯಾವ ರೀತಿ ಹೇಗಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಸಭೆ ನಡೆದಿರ್ತಾವಲ್ಲ, ಅಲ್ಲಿ ಅಧ್ಯಕ್ಷನಿಗೆ ತಾಲೂಕು ಪಂಚಾಯತಿಯ ಸದಸ್ಯ ಯಾವುದೇ ಕೆಲಸದ ಬಗ್ಗೆ ಸಂಬಂಧಪಟ್ಟಂತೆ ಅಧ್ಯಕ್ಷನಿಗೆ ಅಡ್ಡ ಪ್ರಶ್ನೆಯನ್ನು ಕೇಳೋ ಹಕ್ಕಿರುತ್ತೆ. ಇಲ್ಲಿ ಪ್ರಕರಣ 142ರ ಪ್ರಕಾರ ಆತ ಉತ್ತರ ನೀಡಲೇಬೇಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಪ್ರಕರಣ 143ನೇ ಪ್ರಕರಣ ಹೇಳ್ತಪ್ಪ ಅಂದ್ರೆ ತಾಲೂಕು ಪಂಚಾಯತಿ ಸಭೆಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಹಾಜರಾತಿಯನ್ನು ಅಗತ್ಯಪಡಿಸುವುದ್ರ ಬಗ್ಗೆ ಹೇಳುತ್ತೆ. ಯಾವ ರೀತಿಯಪ್ಪ ಅಂದ್ರೆ ಒಂದು ತಾಲೂಕು ಪಂಚಾಯತಿ ಸಭೆಯಲ್ಲಿ ನಡೆದಿರ್ತಾವಲ್ಲ, ಅಲ್ಲಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಯಾವುದೇ ಅಧಿಕಾರಿ ಇಲ್ಲರಿ, ಸರ್ಕಾರಿ ಅಧಿಕಾರಿ ಆತನಿಗೆ ಪಾಲ್ಗೊಳ್ಳುವಂತೆ ಇಂಥ ದಿನ ಸಭೆ ನಡೆಯುತ್ತೆ, ಪಾಲ್ಗೊಳ್ಬೇಕಂತ ಸಂಬಂಧಪಟ್ಟಂಥ ತಾಲೂಕು ಪಂಚಾಯತಿ ಇವರು 15 ದಿನ ಮುಂಚಿತವಾಗಿ ಆತನಿಗೆ ನೋಟಿಸ್ ನೀಡಬೇಕಾಗುತ್ತೆ. ಈ ಸಭೆಗೆ ನೀನು ಕಂಪಲ್ಸರಿ ಹಾಜರಿ ಆಗಲೇಬೇಕಂತ ಇವರು ಅವರಿಗೆ ಒಂದು ಪತ್ರವನ್ನು ನೀಡಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಆದ ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.